श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेत् तं महान्तम्। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಪ್ರಥಮಸ್ಕಂದ ನವಮೋಧ್ಯಾಯದಲ್ಲಿ 41ನೇ ಶ್ಲೋಕ. ಯುಧಿತುರಗರಜೋ ವಿಧೂಮ್ರ ವಿದ್ಯ ಕಚಲುಲಿತ ಶ್ರಮವಾರ್ಯ ಅಲಂಕೃತಾಸ್ಯೇ ಮಮ ನಿಶಿತ ಶರೈಃ ವಿವಿಧ್ಯಮಾನತ್ವಚಿ ವಿಲಸತ್ ಕವಚೇಸ್ತು ಕೃಷ್ಣ ಆತ್ಮ. ಭೀಷ್ಮಾಚಾರ್ಯರು ತಾವು ಪ್ರಾಣಾಂತಿಕ ಸಮಯದಲ್ಲಿ ಇನ್ನೇನು ದೇಹ ಬಿಡಬೇಕು ಆ ಸಂದರ್ಭದಲ್ಲಿ ಮಾಡುವ ಪರಮಾತ್ಮನ ಕುರಿತಾದ ಸ್ತೋತ್ರವನ್ನು ನಾವು ನೋಡ್ತಾ ಇದ್ದೀವಿ. ಯುಧಿ ತುರಗ ರಜೋ ವಿಧೂಮ್ರ ವಿದ್ಯತ್ ಕಚಲುಲಿತ ಶ್ರಮವಾರಿ ಅಲಂಕೃತಾಸ್ಯೇ ಅಂತ ಇದೆ. ಅಂದ್ರೆ ಭೀಷ್ಮರು ಕಂಡ ಕೃಷ್ಣ, ಅವನ ಚಿತ್ರ ಹೇಗಿದೆ ನೋಡಿ. ಕೃಷ್ಣನ ಮುಖದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಯುದ್ಧ ರಂಗದಲ್ಲಿ ಕೃಷ್ಣನನ್ನ ಕಾಣ್ತಾ ಇದ್ದಾರೆ. ಆ ರೂಪವನ್ನ ಭೀಷ್ಮಾಚಾರ್ಯರು ನೆನಪಿಸ್ಕೋತಾ ಇದ್ದಾರೆ. ಯುದ್ಧ ನಡೀತಾ ಇದೆ, ಈ ಧೂಳು, ಕುದುರೆಗಳ ಓಡಾಟ, ಅದರಿಂದ ಮೇಲಕ್ಕೆ ಧೂಳು ಹೇಳ್ತಾ ಇದೆ. ಆ ಧೂಳೆಲ್ಲ ಕೃಷ್ಣನ ಮುಖಕ್ಕೆ ಬಡಿತಾ ಇದಂತೆ. ತುರಗರಜೋ ವಿಧೂಮ್ರ, ಅದರಿಂದ ಕೃಷ್ಣನ ಮುಖ ಎಲ್ಲ ಒಂಥರ ಪೌಡರ್ ಮೆತ್ಕೊಂಡಂಗೆ ಇರ್ತದೆ ಅಂತೆ. ಅಷ್ಟು ಧೂಳನ್ನು ಮೆತ್ತಿಕೊಂಡಿದೆ. ಕಚಲುಲಿತ, ಕೂದಲೆಲ್ಲ ಅಲ್ಲೋಲ ಕಲ್ಲೋಲ ಆಗಿದೆ ಕೃಷ್ಣನ ಕೂದಲು. ಶ್ರಮವಾರಿ ಅಂದ್ರೆ ಬೆವರು ಸುರಿಸ್ತಾ ಇದ್ದಾರೆ. ಕೃಷ್ಣನಿಗೆ ಬೆವರು ಬಂತು ಹಾಗಂತ ಹೇಳ್ತಾರೆ. ಅಲಂಕೃತಾಸ್ಯೆ, ಅದು ಕೂಡ ಚಂದವೇ. ಕೃಷ್ಣನ ಬೆವರು ಕೂಡ ಚಂದವೇ ಹಾಗೆ ಅಂತ ಅಲಂಕಾರ ಮಾಡಿದ ಮುಖ. ಹೇಗೆ ಮುಖಕ್ಕೆ ಒಂದು ಪೌಡರ್ ಗೀಡರ್ಲ ಹಚ್ಚಿ ಸೆಂಟಿಗಿಂಟಲ್ ಹಾಕಿದ್ರೆ ಹೇಗೆ ಇರುತ್ತದೋ ಅದೇ ತರ ಕೃಷ್ಣನ ಮುಖ ಅಷ್ಟು ಚೆನ್ನಾಗಿತ್ತು ಹಾಗೆ ಅಂತ ಹೇಳ್ತಾರೆ. ಮಮ ನಿಶಿತ ಶರೈಹಿ ವಿಭಿದ್ಯಮಾನತ್ವಚಿ, ನಾನು ಬಾಣಗಳನ್ನ ಬಿಡ್ತಾ ಇದ್ದೇನೆ, ಕೃಷ್ಣನ ಚರ್ಮ ಎಲ್ಲ ಸೀಳಿ ಹೋಗ್ತಾ ಇದೆ. ಕೃಷ್ಣನ ಮೈ ಚರ್ಮ ಎಲ್ಲ ಸೀಳಿ ಹೋಗ್ತಾ ಇದೆ, ರಕ್ತ ಬರ್ತಾ ಇದೆ. ವಿಲಸತ್ ಕವಚೆ, ಕವಚ ಮಾತ್ರ ಶೋಭಿಸ್ತಾ ಇದೆ, ಕವಚ ಶೋಭಿಸ್ತಾ ಇದೆ. ಅಸ್ತು ಕೃಷ್ಣ ಆತ್ಮ, ಅಂತ ಕೃಷ್ಣನಲ್ಲಿ ನನ್ನ ಮನಸ್ಸು ಇರಲಿ ಅಂತ ಪ್ರಾರ್ಥನೆ. ಇದೇನಿದು ಸ್ತೋತ್ರನೋ ನಿಂದೇನೋ ಇದು? ಅಲ್ಲ, ಇನ್ನೊಬ್ಬನನ್ನ ನೀನು ಬೆವರು ಸುರಿಸ್ತಾ ಇದ್ದಿ ಹಾಗೆಂದ್ರೆ ಸ್ತೋತ್ರ ಹೆಂಗ ಆಗ್ತದೆ? ಅದು ನಿಂದೆ ಆಗ್ತದೆ, ಶ್ರಮ ಪಟ್ಟಿದ್ದಿ ಅಂತ ಅರ್ಥ. ಮತ್ತು ನಿನಗೆ ಮೈ ಚರ್ಮ ಎಲ್ಲ ಕಿತ್ತೋಯ್ತು ಹಾಗೆಂದ್ರೆ ಸ್ತೋತ್ರ ಆಗ್ತದ? ಅದು ಇಲ್ಲ. ನಿನ್ನ ಬಲ ಕಡಿಮೆ, ನನ್ನ ಬಲ ಜಾಸ್ತಿ ಅಂತ ಹೇಳ್ಕೊಳ್ಳುವಂತೆ ಇದೆ ಅದು. ಏನ್ ನಿಜವಾದ ಅರ್ಥ ಏನು ಇದಕ್ಕೆ ಹಾಗೆ ಅಂದ್ರೆ, ಇದಂ ಸ್ವಕೃತ ಅಪರಾಧ ಸಹಿಷ್ಣುತ್ವ ರೂಪಂ ಗುಣಂ ಸಂಸ್ಮರನ್ ತಸ್ಮಿನ್ ಮನೋಧಾರ್ಢ್ಯಂ ಪ್ರಾರ್ಥಯತೆ. ತಾನು ಮಾಡಿದ ಅಪರಾಧಗಳನ್ನ ಸ್ಮರಿಸ್ಕೋತಾ ಇದ್ದಾರೆ ಇಲ್ಲಿ ಭೀಷ್ಮಾಚಾರ್ಯರು. ಸ್ವಾಮಿ, ಅಪರಾಧ ಮಾಡಿಬಿಟ್ಟೆ ನಾನು, ನಿನ್ನನ್ನು ಎದುರಾಗಿ ನಾನು ಯುದ್ಧ ಮಾಡಬಾರ್ದಿತ್ತು, ಆದ್ರೂ ಏನೋ ಚಾತುರ್ಯ ಆಗೋಯ್ತು. ರಾಯರು ಕೂಡ ಹೇಳ್ತಾರೆ ನೋಡಿ, ಇಂದು ಎನಗೆ ಗೋವಿಂದ ಹಾಡಲ್ಲಿ ಬರುತ್ತದೆ. ಮೂಢತನದಿ ಬಲು ಹೇಡಿ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಹಾಗೆ ಅಂತ. ದಾರಿ ತಪ್ಪಿ ಕುಜನರ ಜೊತೆಗೆ ಸೇರಿಬಿಟ್ಟ, ದುಷ್ಟ ಜನರ ಜೊತೆಗೆ ನಾನು ಸೇರಿ, ಕೌರವರ ಜೊತೆಗೆ ಸೇರಿ ಯುದ್ಧ ಮಾಡಿದರು ಬಾಹ್ಲಿಕನಾಗಿ ಇರುವಾಗ. ಪ್ರಹ್ಲಾದನೇ ಬಾಹ್ಲಿಕನಾಗಿ ಬಂದದ್ದು. ಆ ಮಹಾಭಾರತ ಕಾಲದಲ್ಲಿ ಬಾಹ್ಲಿಕನಾಗಿ ಕೌರವರ ಜೊತೆಗೆ ಸೇರಿ ಭೀಮಸೇನ ದೇವರಿಂದ ಸಂಹಾರ ಮಾಡಲ್ಪಡ್ತಾರೆ. ಬಾಹ್ಲಿಕ ರಾಜ ಭೀಷ್ಮನಿಗಿಂತ ಹಿರಿಯರು.
ಭೀಷ್ಮರಿಗೆ ಚಿಗಪ ಆಗಬೇಕು ಒಂದು ರೀತಿಯಾಗಿ ಬಾಕ್ಲೀಕ ನೋಡಿದರೆ. ಅಲ್ಲಿ ಹೇಗೆ ಅದೇ ರಾಯರು ಪ್ರಾರ್ಥನೆ ಮಾಡ್ತಾರೆ, ಅದೇ ತರ ಭೀಷ್ಮರು ಸ್ತೋತ್ರ ಮಾಡ್ತಾರೆ, ಸ್ವಾಮಿ ನಂದು ಅಪರಾಧ ಕ್ಷಮಿಸು ಹಾಗೆ ಅಂತ. ಹತ್ರ ಬರೀತಾರೆ ನೋಡಿ ವ್ಯಾಖ್ಯಾನದಲ್ಲಿ, ಪರಮಾತ್ಮನ ಶರೀರ ಅದು ಸಿಳಿ ಹೋಗತಕ್ಕದ್ದಲ್ಲ. ನಾನು ಬಾಣಗಳನ್ನ ಬಿಟ್ಟೆ, ಆದರೂ ನಿನ್ನ ಏನೂ ಮಾಡಿಲ್ಲ ಅದು. ಯಾಕೆ? ನಿನ್ನ ಶರೀರ ಚಿದಾನಂದ ದೇಹ, ಅದು ತುಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನಾನು ಮಾಡಿದ ಅಪರಾಧಗಳನ್ನೆಲ್ಲ ಕ್ಷಮಿಸು, ನಿನ್ನಲ್ಲಿ ಮನಸ್ಸನ್ನ ಕೊಡು ಹಾಗೆ ಅಂತ ಪ್ರಾರ್ಥನೆ. ಸಪದಿ ಸಖಿವಚೋ ನಿಶಮ್ಯ ಮಧ್ಯೆ ನಿಜ ಪರಯೋರ್ಬಲಯೋ ರಥಂ ನಿವೇಶ್ಯ ಸ್ಥಿತವತಿ ರಕ್ಷಣಾ ಋತವತಿ ಪಾರ್ಥ ಸಖೇ ರತಿರ್ಮಮಾಸ್ತು. ಅನಾಯಾಸೇನೇವ ಭೂಭಾರ ಹರಣ ಸಾಮರ್ಥ್ಯ ರೂಪಂ ಗುಣಂ ಸ್ಮರನ್ ರಥಿಂ ಪ್ರಾರ್ಥೆಯರೆ. ಅನಾಯಾಸವಾಗಿ ನೀನು ಭೂಭಾರ ಹರಣವನ್ನ ನೀನು ಮಾಡಿದಿ ಅಂತ ನಿನ್ನ ಗುಣಗಳ ಸ್ಮರಣೆ ನನಗಾಗಲಿ ಅಂತ ಹೇಳ್ತಾರೆ. ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಇತಿ ಸಖ್ಯು ಅರ್ಜುನಸ್ಯ ವಚಃ ನಿಶಮ್ಯ. ಅರ್ಜುನ ಪ್ರಾರ್ಥನೆ ಮಾಡಿದ ಯುದ್ಧದ ಆರಂಭದಲ್ಲಿ, ಎರಡು ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನ ನಿಲ್ಲಿಸು ಹಾಗೆ ಅಂತ. ಆ ಕ್ಷಣದಲ್ಲೇ ಅರ್ಜುನ ಹೇಳಿದಂಗೆ ಎರಡು ಸೈನ್ಯದ ಮಧ್ಯದಲ್ಲಿ, ಅಂದ್ರೆ ಕೌರವರ ಸೈನ್ಯ ಪಾಂಡವರ ಸೈನ್ಯ ಮಧ್ಯದಲ್ಲಿ ನೀನು ರಥವನ್ನ ತಂದು ನಿಲ್ಲಿಸಿದಿ. ನೀನು ನಿಲ್ಲಿಸಿದ್ದೇ ಸಾಕು, ಏನಾಯ್ತು? ಅಕ್ಷ್ಣಾ ಪರೇಶಾಂ ಪರಸ್ಪರ ಅಪೇಕ್ಷೆಯ ಪರೇಶಾಂ ಪಾಂಡವಾನಾಂ ಕೌರವಾನಾಂ ಚ ಸೇನಾ ಸಂಬಂಧಿ ಯದಾಯುಷಂ ತದ್ ಹೃತವತಿ. ಅರ್ಜುನನ ಪ್ರಾರ್ಥನೆಯನ್ನು ಮನ್ನಿಸಿ ಎರಡು ಸೈನ್ಯಗಳ ಮಧ್ಯದಲ್ಲಿ ಪರಮಾತ್ಮ ರಥವನ್ನು ನಿಲ್ಲಿಸಿ ಮಾಡಿದ್ದೇನೋ, ತನ್ನ ಕಣ್ಣಿನಿಂದಲೇ ಇಬ್ಬರ ಸೈನ್ಯದ ಆಯುಷ್ಯವನ್ನು ಎಳ್ಕೊಂಡ್ಬಿಟ್ಟ ಅಂತ. ಈಶ್ವರ ಸ್ತೋತ್ರ ಹೇಗಿದೆ ನೋಡಿ. ಸ್ವಾಮಿ ನಿಂದು ಬರೀ ನೋಟ ಅಲ್ಲ ಅದು, ಈ ಯುದ್ಧ ಆಗ್ಲೇಬೇಕು, ಈ ಯುದ್ಧದಲ್ಲಿ ಭೂಭಾರ ಹರಣ ಆಗ್ಲೇಬೇಕು ಅಂತ ನೀನು ಮಾಡಿದ್ದೇನೋ. ಯದ್ಯಪಿ ನೀನು ಯುದ್ಧ ಮಾಡೋದಿಲ್ಲ, ಅರ್ಜುನನ ಕೈಯಿಂದ ಪಾಂಡವರ ಕೈಯಿಂದಲೇ ಯುದ್ಧ ಆಗಬೇಕದು. ಆದರೂ ಕೂಡ ನೀ ಏನ್ ಮಾಡಿಬಿಟ್ಟಿ, ಆ ಎರಡು ಸೈನ್ಯಗಳ ಜನರ ಆಯುಷ್ಯವನ್ನು ಕೂಡ ಹರಣ ಮಾಡಿದಿ. ಹೇಗೆ? ಕೇವಲ ದೃಷ್ಟಿಯಿಂದ, ನಿನ್ನ ದೃಷ್ಟಿ ಮಾತ್ರದಿಂದ ಎಲ್ಲರ ಆಯುಷ್ಯವನ್ನ ನೀನು ಹರಣ ಮಾಡಿದೆಯಲ್ಲ ಸ್ವಾಮಿ, ನಿನ್ನಲ್ಲಿ ನನ್ನ ಮನಸ್ಸು ಇರಲಿ ಅಂತ ನೋಡಿ. ಪರಮಾತ್ಮನ ಮಹಿಮೆ ನೋಡಿ. ವ್ಯವಸಿತ ಪೃತನಾಮುಖಂ ನಿರೀಕ್ಷ್ಯ ಸ್ವಜನವದಾತ್ ವಿಮುಖಸ್ಯ ದೋಷಬುದ್ಧ್ಯ ಕುಮತಿಂ ಅಹರದಾತ್ಮವಿದ್ಯಯಾ ಯಶ್ಚರಣರತಿ ಪರಮಸ್ಯ ತಸ್ಯ ಮೇಸ್ತು. ಇದಾನಿಂ ಅರ್ಜುನಂ ನಿಮಿತೀಕೃತ್ಯ ಗೀತೋಪದೇಶ ವ್ಯಾಜೇನ. ಆಯ್ತು, ಆಯುಷ್ಯವನ್ನ ಹರಣ ಮಾಡಿದಿ. ಮೇಲೆ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಅಂತಲೇ ಹೇಳಿದ. ಅವನನ್ನ ನಿಮಿತ್ತವಾಗಿ ಇಟ್ಟುಕೊಂಡು ಇಡೀ ಸಜ್ಜನ ವರ್ಗಕ್ಕೆ ಭಗವದ್ಗೀತೆಯನ್ನ ನೀನು ಉಪದೇಶ ಮಾಡಿದಿ ಅಂತ. ನಿನ್ನಲ್ಲಿ ನಿನ್ನ ಗುಣಚಿಂತನೆ ಮಾಡುವ ಮನಸ್ಸು ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ವ್ಯವಸಿತೆಯೋರ್ ಮರ್ತುಂ ನಿಶ್ಚಿತೆಯೋಹೋ ಪೃತನಯೋರ್ ಮುಖಮಿವ ಮುಖಮಗ್ರೆ ಸ್ಥಿತಂ ತಮಿಮಂ ಭೀಷ್ಮಾದಿಕಂ ನಿರೀಕ್ಷ್ಯ ವಿಮುಖಸ್ಯ ನಿವೃತ್ತಸ್ಯ ಕುಮತಿಮಹಂ ಅಂತ ಇತ್ಯಾದಿ ರೂಪಂ. ಇವರೆಲ್ಲ ದುಷ್ಟರು, ಅಂದ್ರೆ ಕೌರವರ ಸೈನ್ಯವನ್ನು ತೋರಿಸಿ ಪರಮಾತ್ಮ ಹೇಳಿದ ಮಾತು, ಈ ಕೌರವರೆಲ್ಲ ದುಷ್ಟರು, ಅವರನ್ನ ಸಂಹಾರ ಮಾಡುವುದರಿಂದ ನಿನಗೆ ಪಾಪ ಬರೋದಿಲ್ಲ, ನಿನಗೆ ಪುಣ್ಯವೇ ಬರುತ್ತದೆ ಹಾಗೆ ಅಂತ ಅರ್ಜುನನಿಗೆ ವಿಚಾರವನ್ನೆಲ್ಲ ಸರಿಯಾಗಿ ತಿಳಿಸಿ, ಏನು ಜ್ಞಾನ ತಿರೋಧನ ಆಗಿತ್ತು ಅದನ್ನ ವಾಪಸ್ ಕೊಟ್ಟು ಪರಮಾತ್ಮ ಅನುಗ್ರಹ ಮಾಡಿದ್ದು. ಆತ್ಮನಃ ಸ್ವಸ್ಯ ವಿದ್ಯೆಯ ಗೀತಾರೂಪೆಯ, ಇದು ಭಗವದ್ಗೀತೆ ಮಾಡಿದ ಕೆಲಸ. ಭಗವದ್ಗೀತೆ ಮಾಡಿದ ಕೆಲಸ ಏನು? ಕೆಳಗೆ ಬಿದ್ದವರನ್ನ ಮೇಲೆ ಎಬ್ಬಿಸೋದು ಅಷ್ಟೆ. ಯುದ್ಧ ಮಾಡೋದಿಲ್ಲ ಅಂತ ಅರ್ಜುನ ಕುಸಿದು ಬಿದ್ದಿದ್ದ, ಅವನನ್ನು ಎಬ್ಬಿಸಿ ಯಾಕೆ ಯುದ್ಧ ಮಾಡಬೇಕು, ನಮ್ದು ಸ್ವಧರ್ಮ, ಇದರಿಂದ ನಮಗೆ ಶ್ರೇಯಸ್ಸಾಗ್ತದೆ, ಪರಮಾತ್ಮನ ಜ್ಞಾನ ಭಕ್ತಿ ಎಲ್ಲವೂ ಬೆಳೀತದೆ,
ಮೋಕ್ಷಕ್ಕೆ ಕಾರಣ ಆಗ್ತದೆ ಅಂತ ಅನಾಯಾಸವಾಗಿ ಬಂದ ಕರ್ಮವನ್ನು ಯಾಕೆ ಬಿಡಿತಿ ಇತ್ಯಾದಿಯಾಗಿ ಉಪದೇಶವನ್ನ ಮಾಡಿ ಪರಮಾತ್ಮ ಅವನನ್ನ ಕೆಳಗೆ ಬಿದ್ದ ಅರ್ಜುನನನ್ನ ಎಬ್ಬಿಸಿತ್ತಾನೆ. ಅದು ಪರಮಾತ್ಮನ ಭಗವದ್ಗೀತೆಯ ಕೆಲಸ. ಅದರಿಂದ ನಾವು ಕೂಡ ಕೆಳಗೆ ಬಿದ್ದವರು. ಎಲ್ಲಿ ಬಿದ್ದವರು? ವಿಷಯ ಪದಾರ್ಥದಲ್ಲೇ ಬಿದ್ದವರು. ಅದು ಬೇಕು, ಇದು ಬೆಳಿಗ್ಗೆ ಎದ್ದರಿಂದ ರಾತ್ರಿ ತನಕ ಬೇಕು ಬೇಕು ಬೇಕು, ಇಂದ್ರಿಯಗಳಿಗೂ ವಿಷಯಗಳಿಗೂ ಸಂಬಂಧ ಮಾಡಿದ್ದೇ ಮಾಡಿದ್ದು. ಅದೆಲ್ಲವೂ ಬಿಟ್ಟು ನಾವು ಎದ್ದೇಳಬೇಕು. ಅದಕ್ಕೆ ಭಗವದ್ಗೀತೆಯನ್ನ ಕೇಳಬೇಕು. ಹಾಗೆ ಕೆಳಗೆ ಬಿದ್ದವರೆಲ್ಲ ಎದ್ದೇಳ್ತಾರೆ. ಸ್ವನಿಯಮಮಪಹಾಯ ಮತ್ಪ್ರತಿಜ್ಞಾಂ ಋತಮಧಿಕರ್ತೃಂ ಅವಪ್ಲುತೋ ರಥಸ್ಥಃ ಧೃತ ರಥಚರಣೋಭ್ಯಯಾದ್ ಬಾಲಾಗ್ರೇ ಹರಿರಿವ ಹಂತುಮಿಭಂ ತತೋತ್ತರೀಯಃ. ಎಷ್ಟು ಕರುಣೆ ನೋಡಿ ಪರಮಾತ್ಮ. ತಾನು ಆಯುಧವನ್ನ ಹಿಡಿಯೋದಿಲ್ಲ ಅಂತ ಹೇಳಿದ. ಆ ಯುದ್ಧದ ಸಂದರ್ಭದಲ್ಲಿ ನಾನು ಆಯುಧ ಹಿಡಿಯೋದಿಲ್ಲ ಹಾಗೆ ಅಂತ ಪರಮಾತ್ಮ ಪ್ರತಿಜ್ಞೆ ಮಾಡಿದ್ದ. ಭೀಷ್ಮಾಚಾರ್ಯರು ಮತ್ತೊಂದು ಪ್ರತಿಜ್ಞೆಯನ್ನ ಮಾಡಿದರಂತೆ. ಕೃಷ್ಣ ಆಯುಧ ಹಿಡಿಯಲ್ಲ ಅಂತ ಹೇಳ್ತಾನಲ್ಲ, ಕೃಷ್ಣ ಆಯುಧ ಹಿಡಿಯುವಂತೆ ನಾನು ಮಾಡ್ತೇನೆ ಹಾಗೆ ಅಂತ. ನೋಡಿ, ಭೀಷ್ಮಾಚಾರ್ಯರು ಮಾಡಿದ ಚಾಲೆಂಜ್, ಭೀಷ್ಮರನ್ನೇ ಚಾಲೆಂಜ್ ಮಾಡಿದ್, ಕೃಷ್ಣನನ್ನೇ ಚಾಲೆಂಜ್ ಮಾಡಿದ್ರು. ಆಯುಧ ಹಿಡಿಯುವಂತೆ ಮಾಡ್ತೇನೆ ಹಾಗೆ ಅಂತ. ಯುದ್ಧ ಎಲ್ಲ ಇದು ಯಾವಾಗ ನಡೀತು? ಇದೆಲ್ಲ ಯುದ್ಧ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ನಡೆದ ಘಟನೆ ಇದು. ಕೃಷ್ಣ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ್ದು ಮೊದಲಿಂದಲೇ ಪ್ಲಾನ್ಡ್. ಆದರೂ ಕೂಡ ಏನಾಯ್ತು, ಈ ಅರ್ಜುನ ಭೀಷ್ಮರ ಜೊತೆಗೆ ಯುದ್ಧ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಮಾಡ್ತಾನೆ. ಮುಟ್ಲೋ ಬೇಡವೋ, ಹೊಡಿಲೋ ಬೇಡವೋ ಹಾಗೆ ಅಂತ. ಆ ತರ ಮಾಡಿದರೆ ಯುದ್ಧ ಯಾವಾಗ ಮುಗಿಯೋದು? ಭೀಷ್ಮರನ್ನ ಬೀಳಿಸಿ ತುಂಬಾ ಕೆಲಸಗಳಿದೆ. ಅದರಿಂದ ಭೀಷ್ಮರ ಪತನಕ್ಕೆ ಇವನು ನೋಡಿದ್ರೆ ಮೃದುವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಎಲ್ಲಿ ತಮ್ಮ ಅವರು ಭೀಷ್ಮರು ಏನಾಗ್ತದೋ ಏನೋ. ದೇವಿ ಭಗವದ್ಗೀತೆ ಉಪದೇಶ ಆಗಿದ್ರೂ ಕೂಡ ಅದು ಅನುಸಂಧಾನಕ್ಕೆ ಬಂದಿಲ್ಲ ಅವನಿಗೆ. ಅದರಿಂದ ಭೀಷ್ಮರನ್ನ ಸಂಹಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಷ್ಟು ಬೇಗ. ಇದು ಕೃಷ್ಣನಿಗೆ ಗೊತ್ತಾಗಿ ಕೃಷ್ಣ ಹೇಳ್ತಾನೆ, ಅರ್ಜುನ ನಿನ್ನ ರಥದಲ್ಲೇ ಕೂಡು, ನಾನೇ ಹೋಗಿ ಯುದ್ಧ ಮಾಡ್ತೀನಿ ಅಂತ ಕೆಳಗಿಳಿದು ಹೋಗ್ತಾನೆ. ಕೆಳಗಿಳಿದು ಹೋಗುವಾಗ ಅರ್ಜುನ ಕೃಷ್ಣನ ಪಾದ ಹಿಡಿದು ಕೇಳ್ಕೊತಾನಂತೆ, ಸ್ವಾಮಿ ತಪ್ಪಾಯ್ತು, ನಾನು ಸಂಹಾರ ಮಾಡಿ, ನಾನು ಯುದ್ಧ ಮಾಡಿ ಭೀಷ್ಮರನ್ನ ಸಂಹಾರ ಮಾಡ್ತೇನೆ ಅಂತ ಪ್ರಾರ್ಥನೆ ಮಾಡಿದರೂ ಕೂಡ 9 ಹೆಜ್ಜೆ ಹಾಗೆ ಸರ 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 ಅಂತ ಎಳ್ಕೊಂಡು ಹೋದಂತ ಅರ್ಜುನನನ್ನ. ಅಂದ್ರೆ ಅರ್ಜುನ ಹೇಗೆ ಹೇಳ್ಕೊಂಡಿರ್ಬೇಕು, ಕೃಷ್ಣ ಹೇಗೆ ಹೇಳ್ಕೊಂಡಿರ್ಬೇಕು ನಾವು ಊಹೆ ಮಾಡ್ಕೋಬಹುದು. ಆಚಾರ್ಯ ಬರೀತಾರೆ ಇದನ್ನ, ಮಹಾಭಾರತ ತಾತ್ಪರ್ಯದಲ್ಲಿ ಹೇಳುವ ವಿಚಾರ ಇದು. ಹೇಳ್ಕೊಂಡು ಹೋಗಿ ಅಲ್ಲೇ ಒಂದು ರಥವನ್ನೇ ಹೇಳ್ಕೊಂಡ್ ಬಂದ್ಬಿಟ್ಟ ಅಂತ, ಚಕ್ರದಂತೆ ತಲೆ ಮೇಲೆ ಹಿಡ್ಕೊಂಡ್ ಬಂದ್ಬಿಟ್ಟ. ನೀನ್ ಸುಮ್ನೆ ಕೂಡ ನಾನೇ ಭೀಷ್ಮರನ್ನ ಸಂಹಾರ ಮಾಡ್ತೀನಿ ಅಂತ ಹಿಡ್ಕೊಂಡ್ ಬಂದ್ಬಿಟ್ಟ. ಅದರಿಂದ ಅದನ್ನ ಭೀಷ್ಮಾಚಾರ್ಯ ನೆನೆಸ್ಕೋತಾರೆ, ಸ್ವಾಮಿ ನಿನ್ನ ಪ್ರತಿಜ್ಞೆ ನೀನು ಆಯುಧ ಹಿಡಿಯಲ್ಲ ಅಂತ. ಆದ್ರೂ ನನ್ನ ಪ್ರತಿಜ್ಞೆ, ನಾನೊಂದು ಪ್ರತಿಜ್ಞೆ ಮಾಡಿದ್ದೀನಿ, ಕೃಷ್ಣನನ್ನ ಆಯುಧ ಹಿಡಿಸ್ತೀನಿ ಹಾಗೆ ಅಂತ. ಆ ಒಂದು ಸಂದರ್ಭದಲ್ಲೂ ಕೂಡ ಭಕ್ತರ ಮಾತು ಸುಳ್ಳು ಆಗಬಾರದು ಹಾಗೆ ಅಂತ ನನ್ನ ಪ್ರತಿಜ್ಞೆಯನ್ನು ಉಳಿಸುವುದಕ್ಕಾಗಿ ನೀನು ಚಕ್ರವನ್ನ ಹಿಡಿದಂತೆ ತೋರಿಸಿದಿ ಅಂತ ದಯಾಳು ಸ್ವಾಮಿ ನೀನು ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ಚಿತವಿಶಿಖಹತೋ ವಿಶೀರ್ಣದಂಶಃ ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಪ್ರಸಭಮಭಿಸಸಾರ ಮಧ್ವದಾರ್ಥಂ ಸಭವತು ಮೇ ಭಗವಾನ್ ಮುದೇ ಮುಕುಂದಃ. ಅಪರಾಧಿನಃ ಭಕ್ತಸ್ಯ ಮುಕ್ತಿಪ್ರದತ್ವರೂಪಂ ತನ್ಮಾಹಾತ್ಮ್ಯಂ ಸೂಚಯನ್ ಮೋಕ್ಷಸುಖಂ ಪ್ರಾರ್ಥಯತೆ. ಸ್ವಾಮಿ ನಾವೆಲ್ಲ ಅಪರಾಧಿಗಳು, ಅಪರಾಧಗಳು ಕ್ಷಣ ಕ್ಷಣದಲ್ಲೂ ಮಾಡ್ತಾ ಇರ್ತೀವಿ. ಒಂದು ದಿನಕ್ಕೂ ಸಾವಿರಾರು ಅಪರಾಧಗಳು ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಡೀತಾನೇ ಇರ್ತದೆ. ಅದನ್ನೆಲ್ಲ ನೀನ್ ಲೆಕ್ಕ ಹಾಕ್ತಾ ಕೂತಿರೆ ನಮಗೆ ಮೋಕ್ಷ ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ. ನಾನು ಮಾಡಿದ್ದು ಅನಂತ ಅಪರಾಧಗಳು. ಆದರೂ ಅದನ್ನೆಲ್ಲ ನೀನು ಪಕ್ಕಕ್ಕೆ ಇಟ್ಟು ನಿನ್ನ ಸೇವೆ ಏನ್ ಮಾಡಿದ್ದೀವಿ, ಶಾಸ್ತ್ರ ವಿಚಾರ ಶ್ರವಣ ಮನನ ಇತ್ಯಾದಿಗಳು, ನಿನ್ನ ಸ್ಮರಣೆ ನಾಮಸ್ಮರಣೆ, ಅದನ್ನ ನೋಡಿ ಆಮೇಲೆ ಅನುಗ್ರಹ ಮಾಡಿ ನಮಗೆ ಮೋಕ್ಷವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ನನ್ನ ಅಪರಾಧಗಳನ್ನ ಲೆಕ್ಕ ಮಾಡದೆ ನನ್ನ ಗುಣಗಳನ್ನು ನೋಡಿ ನನಗೆ ಮೋಕ್ಷವನ್ನು ಕೊಟ್ಟು ಅನುಗ್ರಹ ಮಾಡಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ
ಇಲ್ಲೇ ಬರೀತಾರೆ ನೋಡಿ. ಅರ್ಜುನ ಪಾದ ಹಿಡ್ಕೊಂಡು ಕೇಳ್ತಾನೆ, ಹೋಗ್ಬೇಡ ನಾನೇ ಮಾಡ್ತೀನಿ ಹಾಗೆ ಅಂತ. ಆದರೂ ಕೂಡ ಶಿತೈಹಿ ತೀಕ್ಷ್ಣೈಹಿ ವಿಶಿಕೈಹಿ ಬಾಣೈಹಿ ಅತಃ ಅಥ ವಿಶೀರ್ಣ ದಂಶಃ ಖಂಡಿತ ಕವಚಃ ಕ್ಷಣೇನ ರುಧಿರೇನ ಪರಿಪ್ಲುತಃ ಸ್ನಾತ ಏವ ಸ್ಥಿತಃ ಪ್ರಸಭಂ ಬಲಾನ್ ನ ಗಂತವ್ಯಂ ಇತಿ ವಾರಯಂತಂ ಅರ್ಜುನಂ ಅತಿಕ್ರಮ್ಯ ಇತಿ ಯಾವತ್. ಆ ಭೀಷ್ಮರ ಬಾಣದಿಂದ ಏಟುಗಳನ್ನ ತಿಂದವನಂತೆ ಮೈಯೆಲ್ಲ ರಕ್ತ ಬರುವಂತೆ ಪರಮಾತ್ಮ ನಾಟಕ ಮಾಡಿದ್ದ ಆ ಯುದ್ಧರಂಗದಲ್ಲಿ. ಆ ರಕ್ತಗಳ ಸೋರ್ತಾ ಅರ್ಜುನ ಪಾದ ಹಿಡ್ಕೊಂಡು ಬರ್ತಾನೆ. ಆದರೂ ಕೂಡ ಅವನನ್ನು ಎಳ್ಕೊಂಡು ಭೀಷ್ಮರನ್ನು ನಾನೇ ಸಂಹಾರ ಮಾಡ್ತೀನಿ ಅಂತ ಬರ್ತಾ ಇದ್ದಿ ಅಂತ ನಿನ್ನಲ್ಲಿ ನಮಗೆ ಭಕ್ತಿಯನ್ನು ಕೊಟ್ಟು ಮೋಕ್ಷವನ್ನು ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ಒಂದು ಪ್ರಶ್ನೆ, ಇದೇನದು ಪರಮಾತ್ಮನಿಗೆ ರಕ್ತ ಬಂತು ಇತ್ಯಾದಿಗಳು ಆಚಾರ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅಸುರಾನ್ ಮೋಹಯನ್ ದೇವಃ ಕ್ರೀಡೆಯೇವ ಸುರೇಶ್ವಪಿ ಮಾನುಷಾನ್ ಮಧ್ಯೆಯ ದೃಷ್ಟ್ಯಾ ನ ಮುಕ್ತೇಶು ಕಥಂಚನ ಇತಿ ಸ್ಕಾಂದೇ. ರಕ್ತ ಬಂದಂತೆ ದುಃಖಪಟ್ಟಂತೆ ಪರಮಾತ್ಮ ತೋರಿಸಿಕೊಡ್ತಾನೆ. ಯಾಕೆ? ದುಷ್ಟ ಜನರ ಮೋಹಕ್ಕಾಗಿ. ಅಸುರ ಜನರು ಏನಂತ ತಿಳಿಬೇಕು, ಓ ಕೃಷ್ಣನಿಗೂ ಕೂಡ ಮೈ ಚರ್ಮ ಸುಳಿದೋಯ್ತು, ರಕ್ತ ಬರ್ತಾ ಇದೆ, ಅವನು ಕೂಡ ಪ್ರಾಕೃತ ಶರೀರ ಇದೆ ಹಾಗೆ ಅಂತ ಅಸುರ ಜನರಿಗೆ ನಂಬುವಂತೆ ಆಗಬೇಕು. ಅದರಿಂದ ಪರಮಾತ್ಮ ಈ ನಾಟಕವನ್ನೆಲ್ಲ ಮಾಡಿ ಅವರಿಗೂ ಕೂಡ ಬುದ್ಧಿ ಮೋಹ ಬರುವಂತೆ ಮಾಡ್ತಾನೆ ಅಂತ ಒಟ್ಟು. ಇದು ವಾಸ್ತವಿಕವಾಗಿ ನಾಟಕವೇ ಹೊರತು ನಿಜವಾಗ್ಲೂ ದೇವರ ಚರ್ಮ ಕಿತ್ತೋಯ್ತು ಅಂತ ನಾವು ರಕ್ತ ಬಂತು ಅಂತ ಚಿಂತಿಸಬಾರದು. ಯಾಕೆ? ಜ್ಞಾನಾನಂದಮಯವಾದ ಶರೀರ ಅದು, ಛೇದ್ಯ ಅಭೇದ್ಯವಾದದ್ದು ಅಂತ ಅರ್ಥ. ಆಚಾರ್ಯ ನಮಗೆ ಸ್ಪಷ್ಟ ಮಾಡುತ್ತಾ ಇದ್ದಾರೆ. ಆಗ್ಲಿಪ್ಪ, ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.